ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಂಚರಾಜ್ಯ ಚುನಾವಣೆಗಳಲ್ಲಿ ಇಡೀ 5 ರಾಜ್ಯಗಳ ಪೈಕಿ ಅಂದರೆ ಒಂದು ಯೂನಿಯನ್ ಟೆರಿಟರಿ, ಅದರಲ್ಲಿ 4ರ ಪೈಕಿ 3 ಬಿಜೆಪಿ ತನ್ನದಾಗಿಸಿಕೊಂಡಿರುವಂಥದ್ದು. ಕೇರಳ, ತಮಿಳುನಾಡು ಇಟ್ ಇಸ್ ವಿಜಯ್ ಪ್ರಾದೇಶಿಕ ಪಕ್ಷ. ಅದರ ಹೊರತುಪಡಿಸಿದರೆ ಕೇರಳದಲ್ಲಿ ಮಾತ್ರವೇ ಕಾಂಗ್ರೆಸ್ ಅದ್ಭುತವಾದಂತಹ ಪರ್ಫಾರ್ಮೆನ್ಸನ್ನು ಮಾಡಿ ಅದ್ಭುತವಾದಂತಹ ಜಯಭೇರಿಯನ್ನು ಬಾರಿಸಿರುವಂಥದ್ದು. ಯಾಕೆ ಇದನ್ನು ನಾನು ಒತ್ತೊತ್ತಿ ಹೇಳ್ತಾ ಇದ್ದೇನೆ? ಕೇರಳ ಪ್ರಜ್ಞಾವಂತ ಜನರಿದ್ದಾರೆ. ಅವರು ಒಂದು ಬಾರಿ ಈ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿದರೆ ಒಂದು ಪಕ್ಷಕ್ಕೇನೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿ ಅದನ್ನು ಗೆಲ್ಲಿಸುವಂತಹ ಕೆಲಸ ಮಾಡ್ತಾರೆ ಕೇರಳದ ಪ್ರಜ್ಞಾವಂತ ಮತದಾರರು ಅಂತ. ಜೊತೆಗೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅಧಿಕಾರದಲ್ಲಿರುವಂಥದ್ದು ಕೇವಲ 4 ರಾಜ್ಯಗಳಲ್ಲಿ. ಅದರಲ್ಲಿ ಏನಾದರೂ ದಕ್ಷಿಣ ಅನ್ನುವಂಥದ್ದು ನೋಡಿದ್ರೆ, ಅಂದರೆ ಸದರ್ನ್ ಸ್ಟೇಟ್ಸ್ ಅಂತ ನೋಡಿದ್ರೆ, ದಕ್ಷಿಣದ ರಾಜ್ಯಗಳು ಅಂತ ನೋಡಿದ್ರೆ, ಅದರ ಪೈಕಿ ಕರ್ನಾಟಕ, ತೆಲಂಗಾಣ ಅಲಯನ್ಸ್ ಹೊರತು ಕೇರಳ ಮತ್ತು ಕರ್ನಾಟಕದಲ್ಲಿಯೇ ಇವರು ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಧಿಕಾರದಲ್ಲಿರುವಂಥದ್ದು. ಹೀಗಾಗಿ ಕೇರಳವನ್ನೂ ಕೂಡ ಗೆಲ್ಲುವಂಥದ್ದು ಕೇಂದ್ರ ಸರ್ಕಾರದ ಮಟ್ಟಿಗೆ, ಅಂದರೆ ಕೇಂದ್ರದ ಮಟ್ಟಿಗೆ ದೇಶವ್ಯಾಪಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬಲ ತಂದಂತಾಗಿದೆ. ಅನಿವಾರ್ಯತೆಯೂ ಕೂಡ ಅಷ್ಟೇ ಇತ್ತು. ಇದರ ಜೊತೆಗೆ ಕಳೆದ 10 ವರ್ಷಗಳಿಂದ 2016ರ ನಂತರದಲ್ಲಿ ಕಾಂಗ್ರೆಸ್ ಸತತವಾಗಿ ಕೇರಳದಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. LDF ಪಕ್ಷ ಅಧಿಕಾರದಲ್ಲಿತ್ತು, ಕಮ್ಯುನಿಸ್ಟ್ ಪಾರ್ಟಿ, ಪಿಣರಾಯಿ ವಿಜಯನ್ ಅವರ ಅಧಿಕಾರದಲ್ಲಿದ್ದರು. ಹೀಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿನ್ಸ್ 2016 ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಾಗಿರಲಿಲ್ಲ. ಏನು ಈ 10 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿತ್ತಲ್ಲ LDF, ಈ ಒಂದು ಲೆಫ್ಟ್ ಪಾರ್ಟಿಸ್ಟ್ ಕಮ್ಯುನಿಸ್ಟ್ ಪಾರ್ಟೀಸ್ ಏನಿತ್ತಲ್ಲ, ಅವು ಒಂದು ರೀತಿಯಲ್ಲಿ ಕೇರಳದ ಮತದಾರರು ಸೋತು ಹೋಗ್ಬಿಟ್ಟಿದ್ರು. ಅವರ ಅಧಿಕಾರವನ್ನು ನೋಡಿ, ದುರಾಡಳಿತವನ್ನು ನೋಡಿ, ನಿರುದ್ಯೋಗ, ಆರ್ಥಿಕ ಬಿಕ್ಕಟ್ಟು, ಇತ್ತೀಚಿನ LDF ಪಕ್ಷದ ವಿವಾದಗಳು, ಒಂದರ್ಥದಲ್ಲಿ ಈ ಬಾರಿ ಸಿಟ್ಟಿಂಗ್ CM ಪಿಣರಾಯಿ ವಿಜಯನ್ ಅವರಿಗೇನೆ ಸೋಲಾಗಿರುವಂಥದ್ದು ಕೇರಳದಲ್ಲಿ. ಹೀಗಾಗಿ ಕಾಂಗ್ರೆಸ್ ತನ್ನದೇ ಲೆಕ್ಕಾಚಾರದಲ್ಲಿತ್ತು. ಎಲ್ಲ ಪ್ರಯತ್ನಗಳನ್ನು ಪಡ್ತು, ಎಲ್ಲರನ್ನು ಸಂಘಟಿಸುವಂಥ ಕೆಲಸ ಮಾಡ್ತು, ಪ್ರಚಾರಗಳನ್ನು ಮಾಡ್ತು, ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತು. ಹೀಗಾಗಿ ಕಾಂಗ್ರೆಸ್ ನೇತೃತ್ವದ UDF ಪಕ್ಷ ಈ ಬಾರಿ ಕೇರಳದಲ್ಲಿ ಅದ್ಭುತವಾದಂತಹ ಜಯವನ್ನು ಸಾಧಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ 2/3 ಮೆಜಾರಿಟಿ ತಗೊಂಡಿದೆ. 102 ಸ್ಥಾನಗಳು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು ಕಾಂಗ್ರೆಸ್ ಕೇರಳದಲ್ಲಿ. ಹೀಗಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು ಕೇರಳದಲ್ಲಿ. ಅದರಲ್ಲೂ ಕೂಡ ಬೇರೆ ನಮ್ಮ ಸಮೀರ್ ಅಹ್ಮದ್ ಖಾನ್ ಅವರನ್ನು ಕೂಡ ಕೇರಳಕ್ಕೆ ಇವರು ಪ್ರಚಾರಕ್ಕೆ ಕಳಿಸ್ಕೊಟ್ಟಿದ್ರು. ಅವರು ಕೂಡ 33 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿದರು. ಅಷ್ಟೂ ಕಡೆ ಗೆದ್ದಿರುವಂಥದ್ದು ಕಾಂಗ್ರೆಸ್. ಇನ್ನೊಂದು ರೀತಿಯಲ್ಲಿ ಸಮೀರ್ ಅವ್ರಿಗೂ ಕೂಡ ಅಷ್ಟೇ ಹಿರಿಮೆ ಬಂದಿರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ. ಸಮೀರ್ ಅವರು ಏನು ಮಾಡಿದ್ರು ಎಲ್ಲ ವರ್ಕೌಟ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಇದರ ಜೊತೆಗೆ ಈಗ ಅಲ್ಲೂ ಕೂಡ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. UDF ಏನೋ ಅಧಿಕಾರಕ್ಕೆ ಬಂತು, ಆದರೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು 3 ಜನ ಇದ್ದಾರೆ. ಪ್ರಮುಖವಾಗಿ VD ಸತೀಶನ್, KC ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿಗಳು, KPCC ಪ್ರಧಾನ ಕಾರ್ಯದರ್ಶಿಗಳು, AICC ಪ್ರಧಾನ ಕಾರ್ಯದರ್ಶಿಗಳು KC ವೇಣುಗೋಪಾಲ್ ಅವರು. ಇದರ ಜೊತೆಗೆ ರಮೇಶ್ ಚಿನ್ನತ್ತಲ ಅನ್ನುವಂಥವ್ರು 3 ಜನ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಈಗ ಇರುವಂಥ ಪ್ರಶ್ನೆ, ಯಾರಿಗೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು? ಇದರ ಜೊತೆಗೆ ಬಹಳ ಪ್ರಬಲವಾದಂತಹ ಮುಖ್ಯಮಂತ್ರಿ ಸ್ಥಾನದ ಏನು ಹೇಳ್ತಾರೆ, ವೆರಿ ಸಮರ್ಥವಾಗಿರುವಂಥ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅದು VD ಸತೀಶನ್. ಯಾಕೆಂದರೆ 10 ವರ್ಷಗಳ ಕಾಲ LDF ಪಕ್ಷ ಏನು ಪಿಣರಾಯಿ ವಿಜಯನ್ ಅವರ ಪಕ್ಷ ಇತ್ತು ಆಡಳಿತ ಪಕ್ಷದಲ್ಲಿ, ವಿಪಕ್ಷದಲ್ಲಿ ಕೂತ್ಕೊಂಡು ವಿಪಕ್ಷ ನಾಯಕರಾಗಿ VD ಸತೀಶನ್ ಅವರು ಬಹಳ ಸಮರ್ಥವಾಗಿ LDF ಪಕ್ಷವನ್ನು ಎದುರಿಸಿದ್ದಾರೆ. ಅವರ ಒಂದು ರೀತಿಯಲ್ಲಿ ಆಡಳಿತವನ್ನು, ಅವರ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದೆಲ್ಲವನ್ನು ಕೂಡ ಜನತೆ ಮುಂದೆ ಇಡುವಂತಹ ಕೆಲಸವನ್ನು ವಿಪಕ್ಷ ನಾಯಕರಾಗಿ VD ಸತೀಶನ್ ಅವರು ಬಹಳ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಸಮರ್ಥರಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ. ಈ ಮಧ್ಯೆ KC ವೇಣುಗೋಪಾಲ್ ಅವರು AICC ಪ್ರಧಾನ ಕಾರ್ಯದರ್ಶಿಗಳು, ನಾಯರ್ ಸಮುದಾಯಕ್ಕೆ ಸಂಬಂಧಪಟ್ಟಂಥವರು, ಅವರೂ ಕೂಡ ಅಷ್ಟೇ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಕೇರಳದ ಮುಖ್ಯಮಂತ್ರಿ ಆಗಬೇಕು ಅಂತ. ಹೀಗಾಗಿ ಈಗ ಹೈಕಮಾಂಡ್ ಇನ್ನೇನು CLP ಸಭೆ ನಡೆಸುತ್ತಂತೆ. CLP ಸಭೆಯ ನಾಯಕರನ್ನು ಆಯ್ಕೆ ಮಾಡಲಾಗುತ್ತೆ. ಅದಾದ ಮೇಲೆ ಎಲ್ಲ ಶಾಸಕರ ಮಾತನ್ನು ಕೇಳಿ, ಎಲ್ಲರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ, ಎಲ್ಲರಿಂದ ಒಮ್ಮತದ ನಿರ್ಧಾರಕ್ಕೆ ಬಂದು ಯಾರನ್ನು ಮಾಡಿದರೆ ಸಮರ್ಥವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಸಮರ್ಥವಾದಂತಹ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ, ಮತ್ತೊಂದು ಬಾರಿ ಮತ್ತೆ ಕೇರಳದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇದೆಲ್ಲ ವಿಚಾರವನ್ನು ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ನಿರ್ಧಾರವನ್ನು ಕೈಗೊಂಡು ಕೇರಳದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅನಿಸುತ್ತೆ. ಕೇರಳದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.